ನಮಸ್ಕಾರ ಬೆಂಗಳೂರು. ಐಪಿಎಲ್ 2026ರ ಕದನ ಈಗ ರೋಚಕ ಹಂತ ತಲುಪಿದೆ. ಈ ನಡುವೆ ನಮ್ಮ ಡಿಫೆಂಡಿಂಗ್ ಚಾಂಪಿಯನ್ಸ್ ಆರ್ಸಿಬಿ ತಂಡದಿಂದ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಹೊರಬಿದ್ದಿದೆ. ಹೌದು, ಪಂದ್ಯಗಳ ನಡುವೆ ಸಿಕ್ಕಿರೋ ಈ 7 ದಿನಗಳ ಲಾಂಗ್ ಬ್ರೇಕ್ ಅನ್ನು ಎಂಜಾಯ್ ಮಾಡಲು ನಮ್ಮ ಹುಡುಗರು ಈಗ ಎಲ್ಲಿಗೆ ಹೋಗಿದ್ದಾರೆ ಗೊತ್ತಾ? ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ, ಕೊನೆಯವರೆಗೂ ನೋಡಿ. ಅಹಮದಾಬಾದ್ನಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ಧದ ಪಂದ್ಯದ ನಂತರ ಆರ್ಸಿಬಿ ಆಟಗಾರರಿಗೆ 1 ವಾರದ ವಿರಾಮ ಸಿಕ್ಕಿದೆ. ಈ ಸಮಯವನ್ನು ರಿಲ್ಯಾಕ್ಸ್ ಆಗಿ ಕಳೆಯಲು ಇಡೀ ತಂಡ ಈಗ ಮಾಲ್ಡೀವ್ಸ್ಗೆ ಪ್ರಯಾಣ ಬೆಳೆಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ವಿಡಿಯೋದಲ್ಲಿ ಆಟಗಾರರು ಫುಲ್ ಮಜಾ ಮಾಡೋ ಮೂಡ್ನಲ್ಲಿ ಕಾಣಿಸ್ತಾ ಇದ್ದಾರೆ. ಮುಂದಿನ ದೊಡ್ಡ ಪಂದ್ಯಗಳಿಗಾಗಿ ಮೈಂಡ್ ಫ್ರೆಶ್ ಮಾಡಿಕೊಳ್ಳೋದು ಈ ಬ್ರೇಕ್ನ ಮುಖ್ಯ ಉದ್ದೇಶ. ಆದರೆ ಈ ವಿಡಿಯೋದಲ್ಲಿ ಒಬ್ಬ ಪ್ರಮುಖ ಆಟಗಾರ ಮಾತ್ರ ಕಾಣಿಸ್ತಾ ಇಲ್ಲ. ಹೌದು, ಅದು ಬೇರೆ ಯಾರೂ ಅಲ್ಲ, ನಮ್ಮ ಸ್ಫೋಟಕ ಓಪನರ್ ಫಿಲ್ ಸಾಲ್ಟ್. ಕಳೆದ 3 ಪಂದ್ಯಗಳಿಂದ ಸಾಲ್ಟ್ ಗಾಯದ ಸಮಸ್ಯೆಯಿಂದಾಗಿ ತಂಡದಿಂದ ಹೊರಗುಳಿದಿದ್ದಾರೆ. ಈ ಸೀಸನ್ನಲ್ಲಿ ಸಾಲ್ಟ್ ಅದ್ಭುತ ಫಾರ್ಮ್ನಲ್ಲಿದ್ದರು. 202 ರನ್ಗಳನ್ನು ಬಾರಿಸಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಮ್ಯಾಚ್ ವಿನ್ನಿಂಗ್ 78 ರನ್ ಗಳಿಸಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಆಗಿದ್ದರು. ಸದ್ಯ ಅವರ ಜಾಗದಲ್ಲಿ ಯುವ ಪ್ರತಿಭೆ ಜೇಬಬ್ ಬೆಥೆಲ್ ಕಣಕ್ಕಿಳಿಯುತ್ತಿದ್ದಾರೆ. ಸಾಲ್ಟ್ ಅವರ ಗಾಯದ ಬಗ್ಗೆ ಮ್ಯಾನೇಜ್ಮೆಂಟ್ ಇನ್ನೂ ಸ್ಪಷ್ಟ ಮಾಹಿತಿ ನೀಡಿಲ್ಲ. ಅವರು ಬೇಗ ಗುಣಮುಖರಾಗಲಿ ಎಂದು ಹಾರೈಸೋಣ. ಇನ್ನು ಪಾಯಿಂಟ್ಸ್ ಟೇಬಲ್ ಕಡೆ ನೋಡೋದಾದ್ರೆ, ನಮ್ಮ ಬೆಂಗಳೂರು ತಂಡ 9 ಪಂದ್ಯಗಳಲ್ಲಿ 6 ಗೆಲುವುಗಳೊಂದಿಗೆ 12 ಪಾಯಿಂಟ್ಸ್ ಗಳಿಸಿ 2ನೇ ಸ್ಥಾನದಲ್ಲಿದೆ. ಕಳೆದ ಪಂದ್ಯದಲ್ಲಿ ಗುಜರಾತ್ ವಿರುದ್ಧ 155 ರನ್ಗಳಿಗೆ ಆಲ್ಔಟ್ ಆಗಿ ಸೋಲು ಕಂಡರೂ ತಂಡದ ಆತ್ಮವಿಶ್ವಾಸ ಮಾತ್ರ ಕಡಿಮೆಯಾಗಿಲ್ಲ. 1 ವಾರದ ಈ ವಿಶ್ರಾಂತಿಯ ನಂತರ ರಜತ್ ಪಾಟಿದಾರ್ ನೇತೃತ್ವದ ಆರ್ಸಿಬಿ ತಂಡ ಮೇ 7 ರಂದು ಲಕ್ನೋದ ಏಕಾನಾ ಸ್ಟೇಡಿಯಂನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಸೆಣಸಾಡಲಿದೆ. ಈ ಪಂದ್ಯ ಗೆದ್ದು ಪ್ಲೇ ಆಫ್ ಹಾದಿಯನ್ನು ಮತ್ತಷ್ಟು ಸುಲಭ ಮಾಡಿಕೊಳ್ಳೋದು ತಂಡದ ಗುರಿ. ಫ್ರೆಂಡ್ಸ್, ಈ ಬ್ರೇಕ್ ನಂತರ ಆರ್ಸಿಬಿ ಭರ್ಜರಿಯಾಗಿ ಕಮ್ಬ್ಯಾಕ್ ಮಾಡುತ್ತಾ? ಮತ್ತೆ ಫಿಲ್ ಸಾಲ್ಟ್ ತಂಡಕ್ಕೆ ಮರಳಬೇಕಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನ ಮರಿಬೇಡಿ.